ನಮಸ್ಕಾರ ಬಂಧುಗಳೇ, ಆಹಾರ ಆರೋಗ್ಯ ಪ್ರಯಾಣ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಪಾನಿಪುರಿಯ ಪಾನಿ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೇನೆ. ಆರೋಗ್ಯಕರವಾದಂತಹ ರುಚಿಕರವಾದಂತಹ ಮನೆಯಲ್ಲೇ ಇರುವ ವಸ್ತುಗಳನ್ನು ಬಳಸಿ ಮಾಡುವ ವಿಧಾನ. ಪಾನಿ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ ತಗೋಣ. ಅದಕ್ಕೆ ಒಂದು 3 ಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಬೆಳ್ಳುಳ್ಳಿ ಒಂದು 4 ಎಸಳು, ಸ್ವಲ್ಪ ಶುಂಠಿ, ಒಂದು 5-6 ಕಾಳು ಮೆಣಸು, ಸ್ವಲ್ಪ ಜೀರಿಗೆ, ಮೊದಲೇ ತೊಳೆದಿಟ್ಟುವಂತಹ ಕೊತ್ತಂಬರಿ, ಪುದೀನ. ಮೊದಲೇ ಇದನ್ನು ನೆಟ್ಟಿದ್ದೀನಿ. ಹುಣಸೆ ಹಣ್ಣಿನ ಸ್ವಲ್ಪ ಹುಣಸೆ ಹಣ್ಣಿನ ಹುಳಿ ಹಾಕೊಂಡ್ಬಂಡಿ. ಇದನ್ನು ನಾವು ಇವಾಗ ಚೆನ್ನಾಗಿ ರುಬ್ಕೊಂಬರೋಣ. ಚೆನ್ನಾಗಿ ರುಬ್ಕೊಂಡ್ಬಂದು ನೋಡಿ. ಇವಾಗ ಚೆನ್ನಾಗಿ ಪೇಸ್ಟ್ ಆಗಿದೆ. ಈಗ ಇದನ್ನು ಒಂದು ಪಾತ್ರೆಯಲ್ಲಿ ನಾವು ಸರ್ವ್ ಮಾಡ್ಕೊಂಡ್ಬಿಡೋಣ. ನಾವು ಒಂದು ಪಾತ್ರೆ ಸರ್ವ್ ಮಾಡ್ಕೊಂಡಿದ್ವಿ. ಸ್ವಲ್ಪ ನೀರು ಹಾಕೊಂಡಿದ್ವಿ. ಎಲ್ಲ ಚೆನ್ನಾಗಿದ್ದಾಗ ಇದನ್ನು ಹಾಕೊಂಡ್ಬಿಡೋಣ. ಇದಕ್ಕೆ ರುಬ್ಬುವಾಗೂ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ಈಗಲೂ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಇನ್ನೊಂದು ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಜಾಸ್ತಿ ಗಟ್ಟಾಗಿದೆ, ನಾನು ಸ್ವಲ್ಪ ತಿಳಿ ಮಾಡ್ತಾ ಇದ್ದೀನಿ ಇದನ್ನು. ಈ ಪಾನಿಪುರಿ ಟೇಸ್ಟ್ ಬರಬೇಕಿತ್ತು ಅಂದ್ರೆ ಕರಿಯುಪ್ಪು ನಾವು ಬಳಸಲೇಬೇಕು. ಕರಿಯುಪ್ಪು ಹಾಕಿದರೆ ಮಾತ್ರ ಇದು ರುಚಿ ಹೆಚ್ಚಾಗುತ್ತೆ. ಸ್ವಲ್ಪ ಕರಿಯುಪ್ಪು ಹಾಕ್ತಾ ಇದ್ದೀನಿ ಇದಕ್ಕೆ. ಕೊನೆಯದಾಗಿ ಲಾಸ್ಟಿಗೆ ನಾವು ದಿನನಿತ್ಯ ಅಡುಗೆ ಬಳಸುವಂತ ಬಳಸ್ತಾ ಇದ್ದೀವಿ. ಆರೋಗ್ಯಕರವಾದಂತಹ ಪಾನಿಪುರಿಯ ಪಾನಿ ತಯಾರಾಗಿದೆ. ಇವಾಗ ನನ್ನ ಮಕ್ಕಳಿಗೆ ಸರ್ವ್ ಮಾಡ್ತೀನಿ. ನೋಡೋಣ ತಿಂದು ಏನು ಹೇಳ್ತಾರೆ ನೋಡೋಣ. ಪಾನಿಪುರಿಗೆ ಬಟಾಣಿ ಮಸಾಲೆ ಮೊದಲೇ ಮಾಡಿಟ್ಕೊಂಡಿದ್ದೀನಿ ನಾನು. ಇದನ್ನು ಇವಾಗ ಮಕ್ಕಳಿಗೆ ಸರ್ವ್ ಮಾಡ್ತೀನಿ. ನೋಡೋಣ ಏನು ತಿಂದು ಹೇಳ್ತಾರೆ ಟೇಸ್ಟ್. ಹೆಂಗಾಗಿದೆ ಮಕ್ಕಳೇ? ಸೂಪರ್.